ನಾನು ಅದಕ್ಕೆ ಮುಸಲ್ಮಾನರಿಗೆ ಯಾವಾಗಲೂ ಹೇಳ್ತಿರ್ತೀನಿ, ಅಕಸ್ಮಾತ್ ಹಿಂದೂಸ್ತಾನದಲ್ಲಿ ನಿಮಗೆ ಚೆನ್ನಾಗಿ ಬದುಕಲಿಕ್ಕೆ ಆಗಲಿಲ್ಲ ಅಂತಂದ್ರೆ ಜಗತ್ನಲ್ಲಿ ಎಲ್ಲೂ ಬದುಕಲ್ಲ ನೀವು ಅಂತ. ನೀವು ಯಾರೇ ಆಗಲಿ, ಈ ದೇಶ ಎಷ್ಟು ಜನರಿಗೆ ಗೊತ್ತು, ಶಕರ್ ಬಂದ್ರು, ಹೂಣರು ಬಂದ್ರು, ಅವ್ರು ನಮ್ಮೊಳಗೆ ಒಂದಾಗೋದ್ರು, ಯಾರು ಅಂತಾನೆ ಗೊತ್ತಾಗ್ಲಿಲ್ಲ. ಪಾರ್ಸಿಗಳು ಬಂದು ನಮ್ಮನ್ನು ಕೇಳ್ಕೊಂಡ್ರು, ನಾವು ಪ್ರೀತಿಯಿಂದ, ಶಕರು ಹೂಣರಾದ್ರು ಆಕ್ರಮಣಕಾರಾಗಿ ಬಂದವರು, ಪಾರ್ಸಿಗಳಂತೂ ನಮ್ಮ ಜೊತೆ ಬಹಳ ಪ್ರೀತಿಯಿಂದ ಇನ್ವಾಲ್ವ್ ಆದ್ರು, ನಾವು ಯಾರನ್ನೂ ಕೇಳಿಲ್ಲ, ಚೆನ್ನಾಗಿ ಇಟ್ಕೊಂಡಿದ್ವಿ. ಹೀಗಾಗಿ ಸಹಜವಾಗಿತ್ತು ನಮಗೆ ಮಂದಿರ ಬೇಕು ಅಥವಾ ಮಸೀದಿನ ಹೊಡಿಬೇಕು ಈ ಥರದ ಪರಿಕಲ್ಪನೆ ಇರಲಿಲ್ಲ. ಆದರೆ ಯಾವಾಗ ಒಂದು ಸರ್ಕಾರ ಪೂರ್ತಿ ಪ್ರಮಾಣದಲ್ಲಿ ತುಷ್ಟೀಕರಣದ ನೀತಿಯಲ್ಲಿ ಪ್ರಣಾಮ ಮಾಡುವಂತ ಹಂತಕ್ಕೆ ಬಂತೋ ಆಗ ಒಂದು ಆಕ್ರೋಶ ಹುಟ್ಟಲ್ಲ. ನಂಗನ್ಸುತ್ತೆ 92ನಲ್ಲಿ ಅದೆಲ್ಲವೂ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡಿತ್ತು. ನಾವು ಅನೇಕ ಬಾರಿ ಮಾತನಾಡುವಾಗ ಒಂದು ಸಂಗತಿ ಮರಿತೀವಿ ಏನು ಅಂತಂದ್ರೆ, ಬಾಳಾ ಸಾಹೇಬ್ ಠಾಕ್ರೆ ಅವರು ಈ ಸಂದರ್ಭದಲ್ಲಿ ಪ್ರವರ್ಧಮಾನಕ್ಕೆ ಬಂದಿದ್ರು, ಸಿಕ್ಕಾಪಟ್ಟೆ ಹೆಸರು ಮಾಡಿದ್ರು. ಅವರು ಹಿಂದೂ ಲೀಡರ್ ಅಂತ. ಅವರು ಸ್ವಲ್ಪ ಅಗ್ರೆಸಿವ್ ಥರದ ಹುಡುಗರನ್ನ ತಯಾರು ಮಾಡಿದ್ರು ಅಂತ. ಈಗ ವಿಶ್ವ ಹಿಂದೂ ಪರಿಷತ್ ಆಗಲಿ, ಸಂಘ ಆಗಲಿ, ಅದಕ್ಕೊಂದು ಚೌಕಟ್ಟಿದೆ. ಇಲ್ಲೂ ನಾವು ಮಾತನಾಡಬೇಕಾದ್ರೆ ಹೇಳ್ತಾರೆ, ಮಾತನಾಡುವಾಗ ಸ್ವಲ್ಪ ಆರಾಮಾಗಿ ಅನುಶಾಸನಕ್ಕೆ ಬದ್ಧವಾಗಿ, ಅನುಶಾಸನ ಅನ್ನೋದಿದೆ. ಆದರೆ ಬಾಳಾ ಸಾಹೇಬ್ ಠಾಕ್ರೆ ಅವರು ಏನು ಮಾಡಿದ್ರು, ಆ ಒಂದು ಹೊಸ ವೇವ್ ಕ್ರಿಯೇಟ್ ಮಾಡಿದ್ರಲ್ಲ, ಆ ವೇವ್ ಬಹಳ ಜೋರಾಗಿತ್ತು. ಎಷ್ಟು ಜೋರಾಗಿತ್ತು ಅಂತಂದ್ರೆ 92ನಲ್ಲಿ ಈ ಕರಸೇವಕ ಹೋರಾಟ ನಡೆಯುವಾಗ ಅವರಿಗೆ ತಡಿಬೇಕು ಅಂತ ನಿಂತಿದ್ದು ಸಂಘದ ಸ್ವಯಂ ಸೇವಕರೇ. ಕರಸೇವಕರನ್ನ ಒಂದು ಹಂತದ ನಂತರ ಒಳಗೆ ಬರ್ಲಿಕ್ಕೆ ಬಿಡಬಾರದು ಅಂತ ಎಲ್ಲ ಅಡ್ಡ ಹಾಕ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದು ಸಂಘದ ಸ್ವಯಂ ಸೇವಕರು. ಆದರೆ ಇಂಟ್ರೆಸ್ಟಿಂಗ್ಲಿ ಆ ಸಂಘದ ಸ್ವಯಂ ಸೇವಕರನ್ನು ಮೀರಿ ನಾನು ಕೆಲವು ಸಂತರ ಕುರಿತಂತೆ ಓದಿದ್ದೀನಿ. ಆ ಸಂತರು ಯಾರ್ಯಾರು ಒಳಗೆ ನುಗ್ಲಿಕ್ಕೆ ಪ್ರಯತ್ನ ಪಡ್ತಿದ್ರು ಅವ್ರಿಗೆ ಹೊಡೆದಿದ್ದಾರೆ ಅಂತ ಲಾಠಿ ತಗೊಂಡು, ಯಾರು ಬರಬಾರದು ಒಳಗೆ ಅಂತ. ಬಿಕಾಸ್ ಆ ಗೌರ್ಮೆಂಟ್ ಇದ್ದಿದ್ದು ಕಲ್ಯಾಣ್ ಸಿಂಗರದು. ಕಲ್ಯಾಣ್ ಸಿಂಗರು ಸುಪ್ರೀಂ ಕೋರ್ಟ್ಗೆ ಒಂದು ಮುಚ್ಚಳಿಕೆ ಬರ್ಕೊಟ್ಟಿದ್ರು, ಏನು ಅಂತಂದ್ರೆ ಇಲ್ಲಿರುವಂತ ಕಟ್ಟಡಗಳಿಗೆ ಏನೂ ತೊಂದರೆ ಆಗದೆ ಇರೋ ತರ ನಾನು ನೋಡ್ಕೊಳ್ತೀನಿ ಅಂತ. ಪಿ ವಿ ನರಸಿಂಹರಾಯ್ ಅವರು ಕೂಡ ಅವಾಗ ಏನು ಪ್ರಧಾನಮಂತ್ರಿ ಆಗಿದ್ರು, ಅವರು ನಮ್ಮ ಸೇನೆಯನ್ನ ನಿಮ್ಗೆ ವ್ಯವಸ್ಥೆ ಮಾಡಿಕೊಡ್ತೀವಿ ಕೇಂದ್ರ ಸರ್ಕಾರದ ಕಡೆಯಿಂದ, ಅದನ್ನು ಬಳಸ್ಕೊಳ್ಳಿ ಅಂತಂದ್ರೆ ಅವ್ರು ನಿರಾಕರಿಸಿದ್ರು. ನನಗೆ ವಿಶ್ವಾಸ ಇದೆ ಯಾರು ಏನು ಮಾಡೋದಿಲ್ಲ ಅಂತ. ಆದ್ರೆ ಅಗ್ರೆಷನ್ ಇತ್ತಲ್ಲ, ಆ ಅಗ್ರೆಷನ್ ಎಲ್ಲಿಂದ ಬಂತು ಅಂತಂದ್ರೆ ನಿರಂತರವಾಗಿ ಹಿಂದೂಗಳಲ್ಲಿ ಹುಟ್ಕೊಂಡಂತ ಈ ಆಕ್ರೋಶ ಫೈನಲಿ ಆ ಕಟ್ಟಡವನ್ನು ಉರುಳಿಸೋವರೆಗೂ ಹೋಯ್ತು. ಆ ಕಟ್ಟಡ ಉರುಳಿಸೋ ದಿನವೂ ಕೂಡ ನೋ ಒನ್ ಹ್ಯಾಸ್ ಎಕ್ಸ್ಪೆಕ್ಟೆಡ್. ಬೆಳಗ್ಗೆ 9:30ವರೆಗೂ ಏನೂ ಇರಲಿಲ್ಲ. 10:10 ಒಳಗೆ ಜಗಳ ಶುರುವಾಯಿತು. ಆ ಜಗಳ ಶುರುವಾಗಿ ಬ್ಯಾರಿಕೇಡ್ ಅನ್ನು ಕಿತ್ತಾಕೊಂಡು ಒಳಗೆ ನುಗ್ಗಿದವರು ಆನಂತರ 11:45ಗೆ ಮೊದಲನೇ ಡೂಮ್ ಹೊಡೆದ್ರು, 2:45 ವೇಳೆಗೆ ಎರಡನೇ ಡೂಮು, ಸಂಜೆ ವೇಳೆಗೆ 3 ಡೂಮ್ಗಳು ಬಿದ್ದೋಯ್ತು. ಆ 3 ಡೂಮ್ ಬಿದ್ದ ನಂತರ ಈ ದೇಶದಲ್ಲಿ ಒಂದು ಆನಂದದ ವಾತಾವರಣ ನಿರ್ಮಾಣ ಆಯ್ತಲ್ಲ, ಅದು ಒಂದು ಕಡೆಯಿಂದ ಆನಂದದ ವಾತಾವರಣ. ಆದರೆ ಅದ್ರ ರಿಯಾಕ್ಷನ್ ಇತ್ತು. ಈ ದೇಶದಲ್ಲಿ ಆ ನಂತರ 93ನಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದ್ದಕ್ಕೆ ಇದೇ ಕಾರಣ ಅಂತ ಹೇಳಲಾಯಿತು. ಇವತ್ತಿಗೂ ಲೆಫ್ಟಿಸ್ಟ್ಗಳ ವಾದ ಏನಿದೆ ಅಂತಂದ್ರೆ, ಈ ದೇಶದಲ್ಲಿ ಭಯೋತ್ಪಾದನೆ ಜಾಸ್ತಿ ಆಗಲಿಕ್ಕೆ ಅವತ್ತಿನ ದಿನ ಕಾರಣ ಅಂತ. ಆದರೆ ಭಯೋತ್ಪಾದನೆ ಅವತ್ತೇ ಶುರುವಾಗಿದ್ದೇನಲ್ಲ, ಭಯೋತ್ಪಾದನೆ ಅದಕ್ಕಿಂತಲೂ ಮುಂಚೆ ಇತ್ತು. ಬಟ್ ನಾನು ಲೆಫ್ಟಿಸ್ಟ್ಗಳಿಗೆ ಕೇಳೋ ಪ್ರಶ್ನೆ ಒಂದೇ ಒಂದು ಏನು ಅಂತಂದ್ರೆ, ಭಯೋತ್ಪಾದನೆ ಕ್ರಿಶ್ಚಿಯನ್ ಕಂಟ್ರೀಸ್ನಲ್ಲಿದೆ, ಅಲ್ಲಿ ಯಾವುದೇ ಹಿಂದೂ ದೇವಸ್ಥಾನ ಇರಲಿಲ್ಲ, ಅಲ್ಲಿ ಯಾವುದೇ ಮಸೀದಿನ ಯಾರು ಒಡೆದು ಹಾಕಲಿಲ್ಲ. ಭಯೋತ್ಪಾದನೆ ಮುಸಲ್ಮಾನ್ ಕಂಟ್ರಿಗಳಲ್ಲೇ ಇದೆ, ಅಲ್ಲಿ ಯಾವುದೇ ಮಸೀದಿನ ಯಾರು ಒಡೆದಿಲ್ಲ. ಅಂದ್ರೆ ಮುಸಲ್ಮಾನರಿಗೂ ಭಯೋತ್ಪಾದನೆಗೂ ನಂಟು ಜೋರಾಗಿದೆ. ಹೀಗಾಗಿ ನಾವು ಅದ್ರ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಬಟ್ ಹಿಂದೂಗಳು ಈ ತರದೊಂದು ಕೆಲಸ ಮಾಡಬಲ್ಲರು ಅನ್ನೋದು ಗೊತ್ತಾಗಿದ್ದು ಸಮಾಜಕ್ಕೆ ಆವತ್ತು. ಹಿಂದೂಗಳು ಹೇಡಿಗಳಲ್ಲ, ಅವರು ತಮ್ಮ ಸ್ವಾಭಿಮಾನಕ್ಕೋಸ್ಕರ ಯಾವ ಹಂತಕ್ಕೆ ಬೇಕಿದ್ರು ಹೋಗ್ಬಲ್ರು ಅಂತ. ಬಟ್ ನನ್ಗನ್ಸೋದು ಆವತ್ತು ನಾವೇನಾದ್ರೂ ಅದನ್ನ ಅಲ್ಲಿಗೆ ನಿಲ್ಲಿಸಿದಿದ್ರೆ ನಮ್ದು ಅದೇ ಮುಗಿದೋಗಿರ್ತಿತ್ತು. ಇವತ್ತು ಅದಕ್ಕೊಂದು ಲಾಜಿಕಲ್ ಎಂಡ್ ಕೊಟ್ಟಿದ್ದೀವಲ್ಲ, ಅದು ಬಹಳ ಗ್ರೇಟ್. ನಾನು ಅದೇ ಪ್ರಶ್ನೆ ಕೇಳೋಣ ಅಂತಿದ್ದೆ. ಅಲ್ಲಿವರೆಗೂ ಹೋರಾಟದ ಒಂದು ಭಾಗ ಆದ್ರೆ ಅಸಲಿ ಹೋರಾಟ ಪ್ರಾರಂಭ ಆಗಿದ್ದು ಆ ಮಸೀದಿಯನ್ನ ಕೆಡವಿದ ನಂತರದಲ್ಲಿ ಅಂತೇಳಿ. ಮಸೀದಿಯನ್ನು ಕೆಡವಿದ್ರು, ಆದ್ರೆ ಅಲ್ಲಿದ್ದ ರಾಮಲಲ್ಲ, ಅಲ್ಲಿ ಸಿಕ್ಕಿದ್ದಂತಹ ರಾಮನ ವಿಗ್ರಹ, ಅದನ್ನ ಈ ದಿನದವರೆಗೂ ಕೂಡ ಒಂದು ಟೆಂಟ್ನಲ್ಲಿ ಇಟ್ಟು ಮಂದಿರ ನಿರ್ಮಾಣ ಮಾಡಿ ಅಲ್ಲಿ ರಾಮನನ್ನ ಪ್ರತಿಷ್ಠಾಪನೆ ಮಾಡೋವರೆಗಿನ ಹೋರಾಟ ಇದೆಯಲ್ಲ, ಸುಲಭದ ಪ್ರಶ್ನೆ ಅಲ್ಲ ಅದು. ಅಬ್ಸಲ್ಯೂಟ್ಲಿ. ನನಗೆ ಇಬ್ಬರನ್ನ ಅಂದ್ರೆ ಈ ಮಾತುಗಳಲ್ಲಿ ನಾವು ಮರ್ತು ಹೋಗ್ಬಿಡ್ತೀವಿ ಅವಾಗ, ಅದಕ್ಕೆ ನೆನಪಿಸ್ಕೊಂಡೇ ಮುಂದಕ್ಕೆ ಹೋಗ್ತೀನಿ. ಮೊದಲನೇದು ಬಿ ಲಾಲ್ ಅಂತ, ಅವರು ಆರ್ಕಿಯಾಲಜಿಕಲ್ ಸರ್ವೆಯ ದೃಷ್ಟಿಯಿಂದ ಅಥವಾ ಸರ್ವೆ ದೃಷ್ಟಿಯಿಂದ ಬಹಳ ದೊಡ್ಡ ಕೆಲಸ ಮಾಡಿದವರು. ಈ ಇತಿಹಾಸವನ್ನ ಪುನರ್ರಚಿಸೋದಕ್ಕೆ ನಮ್ಗೆ ಹೆಲ್ಪ್ ಮಾಡಿದವರು. ಆದರೆ ಬಿ ಲಾಲ್ರನ್ನ ಇಡೀ ಬೌದ್ಧಿಕ ವರ್ಗ ಧಿಕ್ಕರಿಸ್ಬಿಡ್ತು. ಯಾರ್ಯಾರು ಈ ಲೆಫ್ಟಿಸ್ಟ್ ಚಿಂತಕರಿದ್ರು, ನಾನು ಈ ಪದವನ್ನು ಬಳಸಿದ್ರೆ ಬೇಜಾರು ಮಾಡ್ಕೊಳ್ಳಿಕ್ಕಿಲ್ಲ, ಕೆಲಸಕ್ಕೆ ಬಾರದ ಲೆಫ್ಟಿಸ್ಟ್ ಚಿಂತಕರಿದ್ರು. ಈಗ ಇರ್ಫಾನ್ ಹಬೀಬ್ ಇತ್ತೀಚೆಗೆ ಹೇಳಿದ್ದಾರೆ, ಅದು ಇವ್ನು ಹೊಡೆದಿದ್ದು ನಿಜ, ಔರಂಗಜೇಬ್ ಮತ್ತು ಇವ್ರು ಬಾಬರ್ಗಳು ಸೇರ್ಕೊಂಡು ಹೊಡೆದಿದ್ದು ನಿಜ, ಈ ತರದ ಅನೇಕ ಮಂದಿರಗಳನ್ನ, ಹಾಗಂತ ಅವ್ರು ಕಟ್ಟಿದ್ದನ್ನ ನಾವು ಹೊಡೆಯೋದು ಎಷ್ಟು ಸರಿ ಅಂತ. ಅಂದ್ರೆ ಅವ್ರು ಹೊಡೆದಿದ್ದು ಸರಿ,
ನಾವು ಅದನ್ನ ಒಡೆದು ಕಟ್ಟಬಾರದು ಅನ್ನುವಂಥ ಚಿಂತಕರು ಹೇಳಿದ್ದನ್ನ ಈ ದೇಶ ಒಪ್ಪಿಕೊಳ್ಳುವಂತ ಸ್ಥಿತಿ ಇತ್ತು. ಆದ್ರೆ ಬಿ ಲಾಲ್ ಅವರು ಇವತ್ತೇನು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಪುರಾವೆಗಳ ಆಧಾರದ ಮೇಲೆ ನಾವು ಹೇಳ್ತೀವಲ್ಲ, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಉತ್ಖನನ ನಡೆಯೋಕ್ಕಿಂತ ಮುಂಚೆಯೇ ಅವರು ಅನೇಕ ಭಾರತೀಯ ಸಾಹಿತ್ಯಗಳ ಆಧಾರದ ಮೇಲೆ ಇದರ ಹಿನ್ನೆಲೆ ಏನು ಅನ್ನೋದನ್ನ ತುಂಬಾ ಸ್ಪಷ್ಟವಾಗಿ ವರದಿ ಕೊಟ್ಟಿದ್ರು. ಇವರೆಲ್ಲರೂ ಅದನ್ನು ಧಿಕ್ಕರಿಸಿದ್ರು. ಆನಂತರ ನಮ್ಗೆ ಗೊತ್ತಾಗೋದು ಸರ್ಕಾರದ ಆದೇಶದ ಮೇರೆಗೆ ಕೆ ಮೊಹಮ್ಮದ್ ಅವರು ಮುಂದಿನ ದಿನಗಳಲ್ಲಿ ಉತ್ಖನನ ಮಾಡಿ ಕೊಟ್ಟಂತ ರಿಪೋರ್ಟ್ ಇತ್ತಲ್ಲ, ಅದು ಬಹುಶಃ ಭಾರತದ ಇತಿಹಾಸದ ದೃಷ್ಟಿಯಿಂದ ಮರೆಯಲಾಗದ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬಹುದಾಗಿರುವಂತ ಅದಕ್ಕೆ ಸಾಕಷ್ಟು ಅನುಭವಿಸಿದ್ರು ಕೂಡ ಕೆ ಮೊಹಮ್ಮದ್ ಅವರು ಈಗಲೂ ಅನುಭವಿಸ್ತಿದ್ದಾರೆ. ಕೆ ಮೊಹಮ್ಮದ್ ನೆನಪಿಸ್ಕೊಳ್ಳೇಬೇಕು ಈ ಸಂದರ್ಭದಲ್ಲಿ. ಬಟ್ ಇನ್ನೊಂದು ನೆನಪಿಸ್ಕೊಳ್ಬಹುದಾಗಿರುವಂತ ಸಂಗತಿ ಅಂತಂದ್ರೆ ಕರ್ನಾಟಕದ ಹನುಮ ನಮ್ಮ ಪೇಜಾವರ ಶ್ರೀಗಳು ಅವರು ಅವತ್ತು ಆ ಮಂದಿರ ಕೆಡವಿ ಆ ರಾಮ್ಲಲ್ಲಾ ವಿಗ್ರಹ ಹೊರಗಿತ್ತಲ್ಲ, ಆ ವಿಗ್ರಹಕ್ಕೆ ಪೂಜೆ ಆಗ್ಲೇಬೇಕು ಅಂತ ಹಠ ಹಿಡಿದು ಅದರ ನಿರಂತರವಾದ ಪೂಜೆಗೆ ಕಾರಣವಾದವರು ಇವತ್ತಿಗೆ ಏನಾಗಿದೆಯೋ ಅದಕ್ಕೆ ಕಾರಣವಾದವರು ಅವರು. ನಾನು ಇತ್ತೀಚೆಗೆ ಪೇಜಾವರ ಶ್ರೀಗಳನ್ನು ಕೇಳ್ತಿದ್ದೆ, ಅವ್ರಿಗೆ ಎಲ್ಲಿಂದ ಪ್ರೇರಣೆ ಬಂತದು ಅಂತ. ಯಾರು ಪ್ಲಾನ್ ಮಾಡಿದಲ್ಲ ಅಂತ ಅದು. ಅದಕ್ಕೆ ಎಲ್ಲಿಂದ ಪ್ರೇರಣೆ ಬಂತು ಅಂತಂದ್ರೆ ಯಾರಿಗೂ ಗೊತ್ತಿರಲಿಲ್ಲ. ಹೋವೆ ಶೇಷಾದ್ರಿಗಳು ಅವರೆಲ್ಲ ಮಾತನಾಡ್ಕೊಂಡ್ರ ಏನ್ ಮಾಡಿದ್ರ ಯಾರಿಗೂ ಗೊತ್ತಿಲ್ಲ. ಅವ್ರು ಅಲ್ಲೇ ಕೂತ್ಕೊಂಡು ಆ ಪ್ರತಿಭಟನೆ ಮಾಡಿದ್ರು. ಅದರ ಫಲವಾಗಿ ಆ ರಾಮಲಲ್ಲಾನಿಗೆ ಪೂಜೆ ಶುರುವಾಯ್ತು. ಪೂಜೆ ಶುರುವಾದ ನಂತರ ಇಲ್ಲಿಯವರೆಗೂ ಆ ಪೂಜೆಯ ಕಾರ್ಯ ನಡೀತಾ ಇತ್ತು. ಈಗ ನಾವೆಲ್ಲ ರಾಮ ಮಂದಿರ ನೋಡಬೇಕು ಅಂತ ಬಂದ್ರೆ ನಾವು ಇವತ್ತಿನ ಜಾಗ ಇವತ್ತಿನ ಮಂದಿರ ಏನ್ ನಡೀತಿದೆ ಆ ಜಾಗಕ್ಕೆ ಯಾವತ್ತೂ ಹೋಗ್ಲಿಕ್ಕೆ ಸಿಗ್ತಿರ್ಲಿಲ್ಲ, ದೂರದಿಂದಷ್ಟೇ ನೋಡಬೇಕಿತ್ತು. ಆದ್ರೆ ಆ ರಾಮಲಲ್ಲಾನ ವಿಗ್ರಹಕ್ಕೆ ಮಾತ್ರ ನಿರಂತರವಾಗಿ ಪೂಜೆ ನಡೆಯುವಂತ ಪ್ರಕ್ರಿಯೆ ಇತ್ತಲ್ಲ, ನೀವು ಹೇಳ್ದಂತ ಅಬ್ಸಲ್ಯೂಟ್ಲಿ ಅದೊಂದು ಹೋರಾಟವೇ. ಆ ರಾಮಲಲ್ಲ ಇಲ್ಲದೆ ಹೋಗಿದ್ದಿದ್ರೆ ಬಹುಶಃ ಇವತ್ತು ಈ ರಾಮ ಮಂದಿರ ನಮ್ಗೆ ನೋಡ್ಲಿಕ್ಕೆ ಸಿಗ್ತಿರ್ಲಿಲ್ಲ. 1949 ಒಬ್ಬ ಮಹಂತರು ಆ ರಾಮಲಲ್ಲ ಅಂತಂದು ಇಟ್ಟಿದ್ದು, ಅದನ್ನ ಉದ್ಭವ ಅಂತ ಆಮೇಲೆ ಹೇಳಲಾಯ್ತು, ಬಟ್ ಒಬ್ಬ ಮಹಂತರು ತಂದು ಇಟ್ಟಿದ್ದು ಅದು ಎಲ್ಲಿವರೆಗೂ ಬೆಳ್ಕೊಂಡು ಬಂತು ಹೋರಾಟ ಅಂತಂದ್ರೆ ರಾಮ ಮಂದಿರದ ಪರಿಪೂರ್ಣತೆವರೆಗೆ. ಅದಕ್ಕೆ ಮಾಡಿರುವಂತ ಒಂದು ಸಣ್ಣ ಕೆಲಸವೂ ಕೂಡ ಎಷ್ಟು ದೊಡ್ಡದಾಗಿ ಬೆಳೆಯುತ್ತೆ ಅಂತಂದ್ರೆ ಇವತ್ತು ರಾಮ ಮಂದಿರ ನೋಡಿದಾಗ ಹಂಗ ಅನ್ಸತ್ತೆ ಸ್ಮಿತಾ. ನಿಜ ನಿಜ. ಇದರ ಜೊತೆಗೆ ನಾವು ಈ ಕರಸೇವಕಪುರದಲ್ಲಿ ಇದ್ದೀವಿ, ಈಗಲೂ ಕೂಡ ಇಲ್ಲಿ ಸಾಕಷ್ಟು ಚಟುವಟಿಕೆಗಳು. ನಮಗೆ ಕನ್ನಡಿಗರು ಸಿಕ್ಕಿದ್ರು, ತಮಿಳ್ನಾಡಿನವ್ರು ಸಿಕ್ಕಿದ್ರು, ತೆಲುಗು ಅವರು ಇದ್ದಾರೆ. ಹೀಗೆ ದೇಶದ ಬೇರೆ ಬೇರೆ ಭಾಗದಿಂದ ಇವತ್ತಿಗೂ ಕೂಡ ರಾಮನ ಸೇವೆ ಮಾಡಬೇಕು ಅಂತ ಬರ್ತಿರೋರು ಇದ್ದಾರೆ. ಒಂದ್ ಹಂತದ ಸಂಘರ್ಷ ಮುಗ್ದಿದೆ, ಕೋರ್ಟ್ನಲ್ಲಿ ನಮ್ಮದಾಗಿದೆ ತೀರ್ಪು, ರಾಮ ಮಂದಿರ ನಿರ್ಮಾಣ ಆಗ್ತಿದೆ, ಪ್ರಾಣ ಪ್ರತಿಷ್ಠೆ ಕೂಡ ಮುಗಿತಾ ಇನ್ನು 3 ದಿನದಲ್ಲಿ ಮುಗ್ದು ಹೋಗುತ್ತೆ. ಆದ್ರೆ ಈಗಲೂ ಕೂಡ ಉತ್ಸಾಹ ಇದೆಯಲ್ಲ, ನಮ್ಮತನವನ್ನ ನಮ್ಮ ರಾಮನನ್ನ ಉಳಿಸ್ಕೊಳ್ಬೇಕು ಅನ್ನೋ ಉತ್ಸಾಹ ಕಡಿಮೆ ಆಗೇ ಇಲ್ಲ ಅಂತ. ಡೆಫಿನೆಟ್ಲಿ ಕಡಿಮೆ ಆಗಿಲ್ಲ, ನನ್ಗನ್ಸುತ್ತೆ ಜಾಸ್ತಿ ಆಗ್ತಾನೆ ಇದೆ. ಬಹುಶಃ ರಾಮ ಮಂದಿರದ ಹೋರಾಟದ ಸಂದರ್ಭದಲ್ಲಿ ಯಾವ ತರದ ಒಂದು ವಾತಾವರಣ ಕ್ರಿಯೇಟ್ ಆಗಿತ್ತೋ ಅದಕ್ಕಿಂತಲೂ 10 ಪಟ್ಟು ಜಾಸ್ತಿ ವಾತಾವರಣ ಕ್ರಿಯೇಟ್ ಆಗಿದೆ. ರಾಮ ಮಂದಿರದ ಹೋರಾಟದ ಸಂದರ್ಭದಲ್ಲಿ ಹೇಗಿತ್ತು ಅಂತಂದ್ರೆ ಹೋರಾಟದ ವಾತಾವರಣ ಇತ್ತು. ಹೋರಾಟದ ವಾತಾವರಣ ಇದ್ದಾಗ ಏನಾಗುತ್ತೆ ಗೊತ್ತಾ, ಒಂದು 20-30% ಜನ ಆ ಕಡೆ ಮುಖಾನೂ ಹಾಕೋದಿಲ್ಲ, ಎಲ್ಲೋ ಒಂದ್ ಕಡೆ ಗಲಾಟೆ ನಡೆಯುತ್ತೆ, ಯುದ್ಧ ನಡೆಯುತ್ತೆ, ಈ ಗಳಿಂದ ನಾವು ದೂರ ಇರಬೇಕು, ಹಿಂದುತ್ವ ಅಂದ್ರೆ ಅದಲ್ಲ ಅನ್ನುವಂತ ಪರಿಕಲ್ಪನೆ ಇರುತ್ತೆ. ಆದ್ರೆ ಈಗ ಏನಾಗಿದೆ ಅಂತಂದ್ರೆ ಇದು ಹೋರಾಟ ಅಲ್ಲ, ಇದು ಭಕ್ತಿಯ ಪರಾಕಾಷ್ಠೆ, ಇದು ಭಾರತೀಯ ಚಿಂತನೆ, ಇದು ಭಾರತೀಯ ವೈಭವ, ನಾವು ವಾಪಸ್ ನಮ್ಮತನಕ್ಕೆ ಮರಳುತ್ತಾ ಇದ್ದೀವಿ. ಇದು ಮನೆ ಮನೆಯ ಮೂಲೆ ಮೂಲೆಯನ್ನು ತಲುಪಿದೆ. ಮನೆಯ ಹೆಣ್ಣು ಮಕ್ಕಳು ತಯಾರಾಗಿದ್ದಾರೆ. ನಾನು ತುಂಬಾ ಮನೆಗಳಿಗೆ ಹೋದಾಗ ತಾಯಂದ್ರು ಪೂಜೆ ಮಾಡೋದನ್ನ ನೋಡ್ತೀವಿ. ನಾವು ಒಂದು ರಥಯಾತ್ರೆ ತಗೊಂಡು ಹೋಗ್ತಾ ಇದೀವಿ ಕರ್ನಾಟಕದಲ್ಲಿ. ಆ ರಥಯಾತ್ರೆಗೆ ಹೋದಾಗ ರಥಯಾತ್ರೆಯಲ್ಲಿ ಅಜ್ಜಿಯರು ಬಂದು ಕೂತ್ಕೋತಾರೆ, ಅಲ್ಲಿ ವಿಡಿಯೋ ನೋಡ್ತಾರೆ, ವಿಡಿಯೋ ನೋಡಿ ರಾಮನ ಬಗ್ಗೆ ಹೆಮ್ಮೆಯಿಂದ ಹೇಳಿ ಹೋಗ್ತಾರೆ. ಅಂಡ್ ಐ ಆಮ್ ಶ್ಯೂರ್ ಅವ್ರ ಜೀವನದ ಒಂದು ಕನಸು ಈಗೇನು ಅಂತಂದ್ರೆ ನೋಡಿದ್ರೆ ಎಂತವನಿಗೂ ಮತ್ತೆ ಮತ್ತೆ ನೋಡ್ತಾ ಇರಬೇಕು ಅಂತ ಅನಿಸುವಂತ ಸುಂದರವಾದ ವಿಗ್ರಹವನ್ನ ನಮ್ಮ ಅರುಣ್ ಯೋಗಿರಾಜರು ಬೇರೆ ಮಾಡಿದ್ದಾರೆ. ಹಿಂಗಾಗಿ ಎಲ್ಲವನ್ನೂ ನೋಡಿದಾಗ ಒಂದು ಅದ್ಭುತವಾಗಿರುವಂತ ವಾತಾವರಣ ಕ್ರಿಯೇಟ್ ಆಗಿದೆ ಅಂತ ಅನ್ಸುತ್ತೆ.